ಎಸ್ಐಟಿ ಅಧಿಕಾರಿಗಳು ಬಂಗ್ಲಗುಡ್ಡದಲ್ಲಿ ಶೋಧವನ್ನು ನಡೆಸ್ತಾ ಇದ್ದಾರೆ. 11ನೇ ಪಾಯಿಂಟ್ನ ಬದಲಾಗಿ ಬಂಗ್ಲಗುಡ್ಡದಲ್ಲಿ ಇವತ್ತು ಶೋಧ ನಡೀತಾ ಇದೆ. ಒಂದ್ ಕಡೆ ಅಲ್ಲಿ ಒಂದಷ್ಟು ಏನಾದ್ರೂ ಕುರುಹುಗಳು ಸಿಕ್ಕಿರಬಹುದಾ ಅನ್ನುವಂಥ ಶಂಕೆ ಕೂಡ ವ್ಯಕ್ತವಾಗಿದೆ. ಬಂಗ್ಲಗುಡ್ಡದಲ್ಲಿ ಅಸ್ಥಿಪಂಜರದ ಹಲವು ಭಾಗಗಳು ಪತ್ತೆಯಾಗಿದೆ. ಊಟದ ಬ್ರೇಕ್ ಕೊಡದೆ ಹುಡುಕಾಟ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದಷ್ಟು ಮೂಳೆಗಳು ಸಿಕ್ಕ ಬಗ್ಗೆ ಟಿವಿ9ಗೆ ಮಾಹಿತಿ ಸಿಕ್ಕಿದೆ. ಅನಾಮಿಕಾ ತೋರಿಸಿದ ಜಾಗದಲ್ಲೇ ಶೋಧ ಕಾರ್ಯ ನಡೀತಾ ಇದೆ. ನೋಡಿ, 11ನೇ ಪಾಯಿಂಟ್ ಅನ್ನ ಬಿಟ್ಟು ಬೇರೊಂದೆಡೆ ಬಂಗ್ಲಗುಡ್ಡದಲ್ಲಿ ಬೇರೆ ಒಂದು ಪ್ರದೇಶದಲ್ಲಿ ಇವತ್ತು ಶೋಧವನ್ನ ನಡೆಸಲಾಗ್ತಾ ಇತ್ತು. ಆದ್ರೆ ಅಲ್ಲಿ ಒಂದಷ್ಟು ಕುರುಹುಗಳು ಸಿಕ್ಕಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಎಸ್, ನಾವು ಪ್ರತಿನಿಧಿ ಪೃಥ್ವಿರಾಜ್ ಇದ್ದಾರೆ, ಡೀಟೇಲ್ಸ್ ಕೊಡೋಣ. ಪೃಥ್ವಿರಾಜ್, ಇನ್ನೂ ಕೂಡ ಬಂಗ್ಲಗುಡ್ಡದಲ್ಲಿ ಆ ಏರಿಯಾದಲ್ಲಿ ಇನ್ನೂ ಶೋಧ ಕಾರ್ಯ ನಡೀತಾ ಇದೆಯಾ? ಹಾಗೆ ಹೊಸದಾಗಿ ಒಂದಷ್ಟು ಏರಿಯಾಗಳನ್ನ ಅಥವಾ ಒಂದಷ್ಟು ಪಾಯಿಂಟ್ಸ್ ಗಳನ್ನ ಆತ ಗುರುತಿಸಿದಾನೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ಮಾಹಿತಿ, ಆ ಥರದ್ದು ಏನಾದರೂ ಅಪ್ಡೇಟ್ ಸಿಗ್ತಾ ಇದೆಯಾ ಅಥವಾ ಒಂದೇ ಜಾಗದಲ್ಲಿ ನಡೀತಾ ಇರುವಂತಹ ಒಂದು ಕಾರ್ಯಾಚರಣೆಯನ್ನ ಏನ್ ಅಪ್ಡೇಟ್ ಸಿಗ್ತಾ ಇದೆ ಪೃಥ್ವಿ? ಸದ್ಯಕ್ಕೆ ಒಂದೇ ಅಂದ್ರೆ ಅದೇ ಒಂದೇ ಜಾಗದಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಡಿಗ್ ಒಂದೇ ಕಡೆ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿಂದ ಒಂದು ಅದರ 100 ಅಡಿ ಎವಲ್ಯೂಷನ್ ಅಲ್ಲಿ ಆ ಒಂದು ಡಿಗ್ ಅನ್ನ ಮಾಡ್ತಾ ಇರುವಂಥದ್ದು. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಏನು ಬಂಗ್ಲಗುಡ್ಡ ಇದೆ, ಆ ಒಂದು ಬಂಗ್ಲಗುಡ್ಡದಲ್ಲಿ 11ನೇ ಪಾಯಿಂಟ್ ಏನಿತ್ತು, ಸೊ ಅಲ್ಲಿಂದ ಪಕ್ಕಕ್ಕೆ ಹೋದಂಥವ್ರು ಅಂದ್ರೆ ಅಲ್ಲಿಂದ ಮೇಲ್ಭಾಗಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ಪಾಯಿಂಟ್ ಅನ್ನ ಆತ ತೋರಿಸಿರುವಂಥದ್ದು. ಈ ಪಾಯಿಂಟ್ ಅನ್ನ ತೋರಿಸಿ ಅಲ್ಲಿ ಆ ಪಾಯಿಂಟ್ ನಲ್ಲಿ ಈ ಒಂದು ಆ ಒಂದು ಪಾಯಿಂಟ್ ನಲ್ಲಿ ಸಿಕ್ಕಿರುವಂಥದ್ದು ಇಲ್ಲಿ ನೋಡ್ಬೋದಾಗಿದೆ. ಇದು ಬಂಗ್ಲಗುಡ್ಡ ಅಂದ್ರೆ ಪಕ್ಕದಲ್ಲಿರುವಂತಹ ಏನು ಪಾಯಿಂಟ್ ಇದೆ ಅದು ಬಂಗ್ಲಗುಡ್ಡ ಆಗಿರುತ್ತೆ. ಆ ಒಂದು ಬಂಗ್ಲಗುಡ್ಡದಲ್ಲಿ ಈಗ ಮೇಲ್ಭಾಗದಲ್ಲಿ ಆ ಒಂದು ಉತ್ಪನ್ನ ಕ್ರಿಯೆ ನಡೀತಾ ಇರುವಂಥದ್ದು. ಅಂದ್ರೆ ಆ ಒಂದು ಪ್ರದೇಶದಲ್ಲಿ ಈಗ ಕೆಲವೊಂದು ಅಸ್ಥಿಪಂಜರಗಳು ಅಂದ್ರೆ ಮಾನವನ ಅಸ್ಥಿಪಂಜರಗಳ ಕೆಲವೊಂದು ಭಾಗಗಳು ಸಿಕ್ಕಿದೆ ಅನ್ನೋ ಮಾಹಿತಿ ಈಗ ಅಧಿಕೃತವಾಗಿ ಸಿಕ್ಕಿರುವಂಥದ್ದು. ಅಂದ್ರೆ ಅದು ಎಷ್ಟು ಸಿಕ್ಕಿದೆ, ಅಂದ್ರೆ ಯಾವ ಪ್ರಮಾಣದಲ್ಲಿ ಸಿಕ್ಕಿದೆ ಅನ್ನೋದು ಅಧಿಕೃತವಾಗಿ ಕನ್ಫರ್ಮೇಷನ್ ಆಗಬೇಕಾಗಿರುತ್ತೆ. ಆದರೆ ಸದ್ಯಕ್ಕೆ ಅಲ್ಲಿ ಸಿಕ್ಕಿದೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು. ಇನ್ನು ಆ ಭಾಗದಲ್ಲಿ ಏನು ನೋಡ್ಬೋದಾಗಿದೆ, ಆ ಒಂದು ರಸ್ತೆ ಇಲ್ಲಿ ಹೋಗುವಂತಹ ರಸ್ತೆ ಇತ್ತು. ಸೊ ಅಲ್ಲಿ ಅವರು ಬರುವಂತಹ ಸಾಧ್ಯತೆಗಳಿದೆ ಅಂತ ಹೇಳಿ ಈಗ ಎಲ್ಲರೂ ಕೂಡ ಇಲ್ಲಿ ಕಾಯ್ತಾ ಇರುವಂಥದ್ದು. ಅಂದರೆ ಎಲ್ಲರೂ ಕೂಡ ಪೊಲೀಸರು ಕಾಯ್ತಾ ಇರುವಂಥದ್ದು. ಪೊಲೀಸ್ ವಾಹನವನ್ನು ಕೂಡ ಈಗ ಪಕ್ಕದಲ್ಲೇ ಸಿದ್ಧವಾಗಿ ಇಟ್ಕೊಂಡಿರುವಂಥದ್ದು. ಅಂದರೆ ಆ ಒಂದು ಜಾಗದಲ್ಲಿ ಸಿಕ್ಕಂತಹ ಯಾವುದಾದ್ರೂ ಅಸ್ಥಿಪಂಜರ ಇರ್ಬೋದು, ಬೇರೆ ಮೂಳೆಗಳಿರ್ಬೋದು, ಅದನ್ನೇನಾದರೂ ತೆಗೆದುಕೊಂಡು ಬಂದರೆ, ಅದನ್ನೇನಾದ್ರೂ ಸಂರಕ್ಷಿಸುವಾಗಿ ತೆಗೆದುಕೊಂಡು ಬಂದರೆ ಇಲ್ಲಿ ರೆಡಿ ಇಟ್ಕೊಂಡಿರುವಂಥದ್ದು. ರೆಡಿ ಇಟ್ಕೊಂಡು ಆ ಒಂದು ವೆಹಿಕಲ್ನಲ್ಲಿ ತೆಗೆದುಕೊಂಡು ಹೋಗಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಲಾಗಿದೆ. ಪೊಲೀಸ್ ಸೆಕ್ಯೂರಿಟಿನೂ ಕೂಡ ಇಲ್ಲಿ ಹೆಚ್ಚಿರುವಂಥದ್ದು. ಅಂದರೆ ಪ್ರಮುಖವಾಗಿ ಆ ಭಾಗದಲ್ಲಿ ಸಿಕ್ಕಿರುವಂತಹ ಏನು ಅಸ್ಥಿಪಂಜರವಾಗಿರುವುದು, ಮೂಳೆಗಳಾಗಿರ್ಬೋದು, ಅದು ಒಂದು ಭೂಮಿಯ ಯಾವ ಭಾಗದಲ್ಲಿ ಸಿಕ್ತು, ಎಷ್ಟು ಅಡಿಯಲ್ಲಿ ಸಿಕ್ತು, ಅದೆಲ್ಲವೂ ಕೂಡ ಇನ್ನೂ ಕನ್ಫರ್ಮೇಷನ್ ಆಗಬೇಕಾಗಿರುವಂಥದ್ದು. ಆದರೆ ಈಗಿನ ಬೆಳವಣಿಗೆ ನೋಡ್ತಾ ಹೋಗೋದಾದ್ರೆ ಅಲ್ಲಿಗೆ ಕರ್ಕೊಂಡು ಹೋದಂತಹ ದೂರುದಾರ ಇರ್ಬೋದು, ಯಾವ FSL ಸಿಬ್ಬಂದಿಗಳು ಕೂಡ ಯಾರು ಕೂಡ ಹೊರಗಡೆ ಬಂದಿಲ್ಲ, ಅವರು ಊಟಕ್ಕೂ ಕೂಡ ಬಂದಿಲ್ಲ, ಮತ್ತೆ ಇಲ್ಲಿಂದ ಯಾವುದೇ ಊಟವಾಗಲಿ ಅವರಿಗೆ ಅಲ್ಲಿಗೆ ಹೋಗಿಲ್ಲ. ಸೊ ಸತತ ಕಾರ್ಯಾಚರಣೆ ನಡೀತಾ ಇದೆ. ಸೊ ಅಲ್ಲೇನಾದ್ರು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸಿಕ್ಕಿರ್ಬೋದು ಅನ್ನೋ ಅನುಮಾನ ಕೂಡ ಎಲ್ರಿಗೂ ಕಾಡ್ತಾ ಇರುವಂತದ್ದು. ಈ ವಿಚಾರ ಈಗ ಅಧಿಕೃತವಾಗಿ ನಮಗೆ ಕನ್ಫರ್ಮೇಷನ್ ಆಗಬೇಕಾಗಿದೆ ಅಷ್ಟೇ. ಪೃಥ್ವಿ, ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀನಿ.